ಯೋಗೇಶ್ನ ಯಶೋಗಾಥೆ योगेश सक्सेस स्टोरी। मैंने अगस्त 2021 में वेल्डिंग का वर्कशॉप शुरू किया और हमारे यहाँ स्टील, एल्यूमिनियम और लोहे तीनों का कार्य किया जाता है। ಕೊರೋನಾ ಮಹಾಮಾರಿಯ ಸಮಯದಲ್ಲಿ ಹಲವಾರು ಜನರು ಉದ್ಯೋಗ ಕಳೆದುಕೊಂಡರು. ಆದರೆ ಯೋಗೇಶ್ ಈ ಸಮಯದಲ್ಲಿ ತನ್ನ ವ್ಯಾಪಾರವನ್ನು ಪ್ರಾರಂಭಿಸಿದನು ಮತ್ತು ಹಲವಾರು ಜನರಿಗೆ ಉದ್ಯೋಗವನ್ನು ಸಹ ನೀಡಿದನು. ನಾವು ಛತ್ತೀಸ್ಗಢದ ಬಲೋದ್ ಜಿಲ್ಲೆಯ ಬಾಸಿನ್ ಗ್ರಾಮಕ್ಕೆ ಬಂದಿದ್ದೇವೆ. ಯೋಗೇಶ್ ಇದನ್ನೆಲ್ಲ ಹೇಗೆ ಸಾಧಿಸಿದನು? मेरी पढ़ाई 12वीं कंप्लीट होने के बाद मैंने वेल्डर में ही ITI का कोर्स किया हूँ। ITI कंप्लीट होने के बाद मुझे एक दोस्त के माध्यम से पेश सेंटर क्रूज के बारे में पता चला और मैं क्रूज सेंटर पहुँच गया। तो वहाँ 3 महीने की ट्रेनिंग दी जाती थी। ಪೇಸ್ ಸೆಂಟರ್ನಲ್ಲಿ ಯೋಗೇಶ್ಗೆ ಆರ್ಕ್ ವೆಲ್ಡಿಂಗ್, CO2 ವೆಲ್ಡಿಂಗ್, ಗ್ಯಾಸ್ ಕಟಿಂಗ್ ಮತ್ತು ಪ್ಲಾಸ್ಮಾ ಆರ್ಕ್ ಕಟಿಂಗ್ ಬಗ್ಗೆ ಕಲಿಸಲಾಯಿತು. ವಿವಿಧ ಪೊಸಿಷನ್ನ ವೆಲ್ಡಿಂಗ್ ಜಾಯಿಂಟ್ ಮಾಡುವುದನ್ನು ಇಲ್ಲಿಂದಲೇ ಯೋಗೇಶ್ ಕಲಿತನು. ಪ್ರಥಮ್ ಸಂಸ್ಥೆಯ ಮುಖ್ಯ ಕೋರ್ಸ್ನ ಜೊತೆಗೆ ವಿದ್ಯಾರ್ಥಿಗಳಿಗೆ ಬೇಸಿಕ್ ಕಂಪ್ಯೂಟರ್, ಪರ್ಸನಾಲಿಟಿ ಡೆವಲಪ್ಮೆಂಟ್ನ ಬಗ್ಗೆಯೂ ಕಲಿಸಲಾಗುತ್ತದೆ. ಕೋರ್ಸ್ನ ಅವಧಿಯಲ್ಲಿ ವಿದ್ಯಾರ್ಥಿಗಳ ವಸತಿ ಮತ್ತು ಆಹಾರದ ವ್ಯವಸ್ಥೆಯನ್ನು ಸೆಂಟರ್ನಲ್ಲಿಯೇ ಮಾಡಲಾಗುತ್ತದೆ. ಕೋರ್ಸ್ ಮುಗಿದ ಕೂಡಲೇ ಸೆಂಟರ್ನಲ್ಲಿಯೇ ಕ್ಯಾಂಪಸ್ ಇಂಟರ್ವ್ಯೂನಲ್ಲಿ ಯೋಗೇಶ್ ಆಯ್ಕೆಯಾದ ಮತ್ತು ಅವನಿಗೆ ಗುಜರಾತ್ನಲ್ಲಿ ಕೆಲಸ ದೊರಕಿತು. मेरा सेकेंड प्लेसमेंट छत्तीसगढ़ रायपुर में हुआ। मैं वहाँ काम करने चला गया। लगभग मैंने वहाँ 1.5-2 साल काम किया। काम करते करते मुझे लगा कि मुझे खुद का वेल्डिंग वर्कशॉप खोलना चाहिए और मैंने गांव आकर खुद का वेल्डिंग वर्कशॉप शुरू कर लिया। ಯೋಗೇಶ್ನ ತಂದೆ ಗ್ರಾಮದಲ್ಲಿ ಮೇಸ್ತ್ರಿಯಾಗಿ ಮತ್ತು ಅವನ ತಾಯಿ ಕೃಷಿ ಕೆಲಸ ಮಾಡುತ್ತಿದ್ದಾರೆ. छोटे आदमी सर, पैसे कौड़ी थे नहीं, तो बोल कर्जे बोली करके हाँ बोले, उन्हें नहीं बोले. ಬ್ಯಾಂಕ್ ಸಾಲಗಳ ಬಗ್ಗೆ ಹೆಚ್ಚಿನ ಜ್ಞಾನವಿಲ್ಲದ ಕಾರಣ ಯೋಗೇಶ್ ಅವನ ಪರಿಚಿತರಿಂದ 50,000 ರೂಪಾಯಿ ಸಾಲ ಪಡೆದು ತನ್ನ ವರ್ಕ್ಶಾಪ್ ಅನ್ನು ಆಗಸ್ಟ್ 2021ರಲ್ಲಿ ಪ್ರಾರಂಭಿಸಿದನು. जोते हिम्मत करे था तो मोल तो भविष्य बनाने लग गए। ऐसे करके उधार बोरी करके दुकान भी खोला, अभी चला थे, जो भी चला थे. ಕ್ರಮೇಣ ಕೆಲಸ ಹೆಚ್ಚಾದಂತೆ ಅವನು ಒಬ್ಬ ಹುಡುಗನನ್ನು ಕೆಲಸಕ್ಕೆ ಸೇರಿಸಿಕೊಂಡನು. ಅವನ ವರ್ಕ್ಶಾಪ್ನಲ್ಲಿ ಸ್ಟೀಲ್ ಗೇಟ್ಗಳು, ರೈಲಿಂಗ್ಸ್ಗಳು, ಕಬ್ಬಿಣದ ಬಾಗಿಲುಗಳು ಮತ್ತು ಅಲ್ಯೂಮಿನಿಯಂ ಕಿಟಕಿಗಳನ್ನು ತಯಾರಿಸಲಾಗುತ್ತದೆ. ಈಗ ಗ್ರಾಮದ ಸರಕಾರಿ ಟೆಂಡರ್ ಕಾಮಗಾರಿಯೂ ಸಹ ಅವನಿಗೆ ಸಿಕ್ಕಿದೆ. दुकान भी अच्छा चली से, अभी भी चला थे ठीक से। मैं बहुत खुश हूँ। मेरा बेटा अच्छे से काम करता है। 50,000 कर्ज दिया था, उसमें से मैंने उनका 30,000 वापस चुका दिया है। अब मेरे पास उनका 20,000 बचा है। आगे मैं अपना व्यवसाय बढ़ाना चाहता हूँ और अभी फिलहाल मैं खुश हूँ और इसका श्रेय प्रथम को जाता है, इसलिए मैं प्रथम को बहुत बहुत धन्यवाद देना चाहूँगा. ವರ್ಕ್ಶಾಪ್ನ ಜೊತೆಗೆ ಯೋಗೇಶ್ನ ಕಾಲೇಜು ವ್ಯಾಸಂಗವೂ ನಡೆಯುತ್ತಿದೆ. ಅಂದಹಾಗೆ ಯೋಗೇಶ್ ಪ್ರಥಮ್ ಕೋರ್ಸ್ನಿಂದಾಗಿ ತನ್ನ ಜೊತೆಗೆ ಗ್ರಾಮದ ಮತ್ತೊಬ್ಬ ಯುವಕನಿಗೆ ಹೇಗೆ ಉದ್ಯೋಗ ನೀಡಿದ್ದಾನೆ ಎಂಬುದನ್ನು ನೋಡಿದ್ದೀರಿ. ನೀವು ಕೂಡ ಇಂಥದ್ದೇನಾದರೂ ಮಾಡಬೇಕೆಂದಿದ್ದರೆ ಬನ್ನಿ, ನೀವು ಪ್ರಥಮ್ ಜೊತೆ ಸೇರಿಕೊಳ್ಳಿ.